ನಮಸ್ಕಾರ, KCN ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ವಾರ್ತಾ ಮುಖ್ಯಾಂಶಗಳು. ದುರಂತ ಮುಕ್ತವಾಗದೆ ಜಿಲ್ಲೆ, ರಕ್ತಕೋಡಿ ಹರಿದು ಹೆದ್ದಾರಿ. ಚೆರುವತ್ತೂರು ಕಾರ್ಯಂಗೋಡು ಬಳಿ ಬಸ್ಸು ಕಂದಕಕ್ಕುರುಳಿ 30 ಜಖಂ. ತಳಮಟ್ಟದಿಂದ ಪಕ್ಷ ಬಲಪಡಿಕೆಗೆ ಕರೆ, ಜಿಲ್ಲಾ ಕಾಂಗ್ರೆಸ್ ಪದಾಧಿಕಾರಿಗಳ ಪದಗ್ರಹಣ. ಉಕ್ಕಿನಡ್ಕ ವೈದ್ಯಕೀಯ ಕಾಲೇಜು ನಿರ್ಮಾಣ 1 ತಿಂಗಳಲ್ಲಿ ಆರಂಭವೆಂದು ಸಚಿವ ಶಿವಕುಮಾರ್. ಆಯುರ್ವೇದ ಆಸ್ಪತ್ರೆ ವಿಸ್ತರಣೆ ಘೋಷಣೆ. ಈಗ ವಾರ್ತೆಗಳು ವಿವರವಾಗಿ. ಜಿಲ್ಲೆಯ ರಾಜರಸ್ತೆಯಲ್ಲಿ ಮತ್ತೆ ಭೀಕರ ರಸ್ತೆ ದುರಂತ. ಕೆಎಸ್ಆರ್ಟಿಸಿ ಬಸ್ಸು ಕಂದಕಕ್ಕುರುಳಿ 30 ಮಂದಿ ಜಖಂಗೊಂಡಿದ್ದಾರೆ. ಜಿಲ್ಲೆಯ ಚೆರುವತ್ತೂರಿನ ಕಾರ್ಯಂಕೋಡು ಸೇತುವೆ ಬಳಿಯಲ್ಲಿ ಶುಕ್ರವಾರ ಪೂರ್ವಾಹ್ನ 7:45 ವೇಳೆಗೆ ಭಾರೀ ಅಪಘಾತ ನಡೆದಿದೆ. ಕಾಞಂಗಾಡಿನಿಂದ ಕಣ್ಣೂರಿಗೆ ತೆರಳುತ್ತಿದ್ದ KL 156787 ನಂಬರದ ಕೆಎಸ್ಆರ್ಟಿಸಿ ಬಸ್ಸು ಕಾರ್ಯಂಗೋಡು ಸೇತುವೆ ಬಳಿ ತಲುಪಿದಾಗ ಚಾಲಕನ ನಿಯಂತ್ರಣ ತಪ್ಪಿ ರಸ್ತೆ ಬದಿಯ ಕಂದಕಕ್ಕೆ ಉರುಳಿತ್ತು. ಪ್ರಯಾಣಿಕರ ಬೊಬ್ಬೆ ಕೇಳಿ ಓಡಿ ಸೇರಿದ ಊರ ನಾಗರಿಕರು ಹರಸಾಹಸಪಟ್ಟು ಬಸ್ಸಿನೊಳಗಿನಿಂದ ಪ್ರಯಾಣಿಕರನ್ನು ಹೊರತೆಗೆದು ಆಸ್ಪತ್ರೆಗಳಿಗೆ ಸಾಗಿಸಿದರು. ಅಷ್ಟರಲ್ಲಿ ಸುದ್ದೇರಿತು ತ್ರಿಕರಿಪುರ ಅಗ್ನಿಶಾಮಕ ದಳದವರು ಹಾಗೂ ಚಂದೇರ ಪೊಲೀಸರು ಧಾವಿಸಿ ರಕ್ಷಣಾ ಕಾರ್ಯದಲ್ಲಿ ತೊಡಗಿದ್ದರು. ಚೆರುವತ್ತೂರು ನಿವಾಸಿ ವಿನೀಶ್, ರತ್ನಾಕರ, ನೌಶಾದ್, ಬಿಬೀಶ್, ಆರ್ಯ, ವಿದ್ಯಾ, ಶಾಹುಲ್ ಹಮೀದ್, ಸತೀಶ, ಭಾಸ್ಕರ, ಅನೀಶ್, ಪದ್ಮಕುಮಾರ್, ರಾಮಚಂದ್ರ, ನಿತೀಶ್, ನೌಶಾದ್ ಸಹಿತ 15ರಷ್ಟು ಮಂದಿಯನ್ನು ಚೆರುವತ್ತೂರು ಖಾಸಗಿ ಆಸ್ಪತ್ರೆ ಹಾಗೂ ಉಳಿದವರನ್ನು ನೀಲೇಶ್ವರ ಖಾಸಗಿ ಆಸ್ಪತ್ರೆಯಲ್ಲಿ ಸೇರಿಸಲಾಗಿದೆ. ಬಸ್ಸಿನ ಅಮಿತ ವೇಗವೇ ದುರಂತಕ್ಕೆ ಕಾರಣ ಎನ್ನಲಾಗಿದೆ. ಗಾಯಾಳುಗಳ ಪೈಕಿ ಕೆಲವರು ಗಂಭೀರ ಜಖಂಗೊಂಡಿದ್ದಾರೆ. ದುರಂತದಿಂದಾಗಿ ಅಲ್ಪ ಹೊತ್ತು ಈ ದಾರಿಯಲ್ಲಿ ಸಾರಿಗೆ ಸಂಚಾರಕ್ಕೆ ತೊಡಕು ಸೃಷ್ಟಿಯಾಯಿತಾದರೂ ಪೊಲೀಸರು ತಲುಪಿ ಸಂಚಾರ ಸುಗಮಗೊಳಿಸಿದರು. ಕಳೆದ ಹಲವು ದಿನಗಳಿಂದ ವಾಹನ ಅಪಘಾತಗಳು ಪದೇ ಪದೇ ಸುದ್ದಿಯಾಗುತ್ತಿದ್ದು ಸಾರ್ವಜನಿಕರನ್ನು ಆತಂಕಕ್ಕೀಡಾಗುವಂತೆ ಮಾಡಿದೆ. ರಸ್ತೆಗಳಲ್ಲಿನ ಹೊಂಡಗಳು ಹಾಗೂ ಕೆಲ ಚಾಲಕರು ಟ್ರಾಫಿಕ್ ನಿಯಮಗಳನ್ನು ಉಲ್ಲಂಘಿಸುವುದೇ ಅನಾಹುತಕ್ಕೆ ಕಾರಣವೆನ್ನಲಾಗಿದೆ. ಕಳೆದೊಂದು ವಾರದಿಂದ ಪ್ರತಿನಿತ್ಯ ವಾಹನ ಅಪಘಾತಗಳು ಕಾಸರಗೋಡು ಆಸುಪಾಸು ಪ್ರದೇಶದಿಂದ ವರದಿಯಾಗುತ್ತಿದ್ದು ಜನರನ್ನು ಆತಂಕಕ್ಕೀಡಾಗುವಂತೆ ಮಾಡಿದೆ. ಕಳೆದ ದಿನ ಬಂದ್ಯೋಡ್ನಲ್ಲಿ ಬಸ್ಸು ಮಗುಚಿ ಬಿದ್ದು ಮಕ್ಕಳು, ಮಹಿಳೆಯರು ಸಹಿತ 20 ಮಂದಿ ಗಾಯಗೊಂಡಿದ್ದರು. ಉದ್ಯಾವರದಲ್ಲಿ ಲಾರಿ, ಕಾರು, ಸ್ಕೂಟರ್ ಮಧ್ಯೆ ಸರಣಿ ಡಿಕ್ಕಿ ಸಂಭವಿಸಿ ಸ್ಕೂಟರ್ನಲ್ಲಿದ್ದ ಈರ್ವರು ಗಾಯಗೊಂಡಿದ್ದರು. ಬುಧವಾರ ತೆಕ್ಕಿಲ್ ಬಳಿ ಖಾಸಗಿ ಬಸ್ಸು ಮೀನಿನ ಲಾರಿ ಮಧ್ಯೆ ಡಿಕ್ಕಿಯುಂಟಾಗಿ 20 ಜನ ಗಾಯಗೊಂಡಿದ್ದರು. ಕಳೆದ ಭಾನುವಾರ ಕುಂಜತ್ತೂರಿನಲ್ಲಿ ಲಾರಿಯ ಹಿಂಬದಿಗೆ ಬಸ್ ಡಿಕ್ಕಿ ಹೊಡೆದು 22 ಮಂದಿ ಜಖಂಗೊಂಡಿದ್ದರು. ಹೀಗೆ ಕಳೆದೊಂದು ವಾರದಿಂದ ಅಪಘಾತಗಳ ಸರಮಾಲೆಯು ದಿನನಿತ್ಯ ಸುದ್ದಿಯಾಗಿತ್ತು. ಅಗಲಕಿರಿದಾದ ರಸ್ತೆಯಲ್ಲಿನ ಹೊಂಡಗುಳಿಗಳು ಕೆಲವೊಂದು ಸಲ ಅನಾಹುತಕ್ಕೆ ಕಾರಣವಾಗಿದ್ದರೆ, ಕಾನೂನು ಉಲ್ಲಂಘಿಸಿ ಕೆಲ ಚಾಲಕರು ವಾಹನ ಚಲಾಯಿಸಿ ಬಹುತೇಕ ಅಪಘಾತಗಳಿಗೆ ಕಾರಣವಾಗಿದೆ. ಕೆಲ ವಾಹನ ಸವಾರರು ಇಂಡಿಕೇಟರ್, ಹಾರ್ನ್ ಮೊದಲಾದವುಗಳನ್ನು ಸರಿಯಾಗಿ ಬಳಸದೆ ಅಮಿತ ವೇಗದಲ್ಲಿ ಚಲಾಯಿಸಿ ಇತರ ವಾಹನ ಸವಾರರಿಗೂ ಉಪಟಳವಾಗುವಂತೆ ಮಾಡುತ್ತಾರೆಂದು ಸಾರ್ವಜನಿಕರು ದೂರುತ್ತಾರೆ. ಆದುದರಿಂದ ಬೇಜವಾಬ್ದಾರಿಯಾಗಿ ವಾಹನ ಚಲಾಯಿಸುವ ಚಾಲಕರನ್ನು ಗುರುತಿಸಿ ಅಧಿಕಾರಿಗಳು ಕಠಿಣ ಕ್ರಮ ಕೈಗೊಂಡರೆ ಇಂತಹ ಬಹಳಷ್ಟು ಅಪಘಾತಗಳಿಗೆ ಬ್ರೇಕ್ ಹಾಕಬಹುದು. ಹಾಗಾದಲ್ಲಿ ಮಾತ್ರವೇ ಪ್ರಯಾಣಿಕರಿಗೂ ರಸ್ತೆ ಬದಿಯಲ್ಲಿ ನಡೆದಾಡುವ ಪಾದಾಚಾರಿಗಳಿಗೂ ನಿರ್ಭಯವಾಗಿ ಓಡಾಡಲು ಸಾಧ್ಯ. ನ್ಯೂಸ್ ಡೆಸ್ಕ್, KCN. ಮಂಜೇಶ್ವರ ವರ್ಕಾಡಿ ಪಂಚಾಯತ್ ವ್ಯಾಪ್ತಿಯಲ್ಲಿ ಜಲಪ್ರಾಧಿಕಾರದಿಂದ ಬೇಸಾಯಕ್ಕೋಸ್ಕರ ನೀರು ಒದಗಿಸಲು ಹಲವು ಯೋಜನೆಗಳನ್ನು ಕೈಗೊಳ್ಳಲಾಗುತ್ತಿದ್ದರೂ ಅರ್ಹ ಫಲಾನುಭವಿಗಳಿಗೆ ಸಿಗುತ್ತಿಲ್ಲವೆಂಬ ದೂರು ಕೇಳಿಬಂದಿದೆ. ಕೆಲ ವ್ಯಕ್ತಿಗಳು ಇಂತಹ ಯೋಜನೆಗಳನ್ನು ತಮ್ಮ ಸ್ವಂತ ಹಿತಾಸಕ್ತಿಗೆ ಮಾತ್ರ ಬಳಸುತ್ತಿದ್ದು ದುರ್ಬಳಕೆಯಾಗುತ್ತಿದೆ ಎಂದು ಸಾರ್ವಜನಿಕರು ಆರೋಪಿಸಿದ್ದಾರೆ. ಬೇಸಾಯಕ್ಕೋಸ್ಕರ ರೈತರಿಗೆ ಇರಿಗೇಷನ್ ಯೋಜನೆಯನ್ವಯ ಬ್ಲಾಕ್ ಹಾಗೂ ಜಿಲ್ಲಾ ಮಟ್ಟದಲ್ಲೂ ಹಲವು ಕ್ರಮ ಕೈಗೊಳ್ಳಲಾಗಿದೆ. ಆದರೆ ಮಚ್ಚಂಪಾಡಿ, ಕಿಟ್ಟಗುಂಡಿ ಭಾಗಗಳಲ್ಲಿ ಇಂತಹ ಯೋಜನೆಗಳನ್ನು ರಾಜಕೀಯ ಪ್ರಭಾವ ಬಳಸಿ ಕೃಷಿಕರಿಗೆ ನೀಡದೆ ಕೆಲವರು ಸ್ವಂತಕ್ಕೆ ಬಳಸುತ್ತಿದ್ದಾರೆಂದು ಆರೋಪ ಕೇಳಿಬಂದಿದೆ. ಇದರಿಂದ ನಿಜವಾದ ರೈತರು ಸೌಲಭ್ಯದಿಂದ ವಂಚಿತರಾಗಿದ್ದಾರೆ. 1996, 2001 ಅವಧಿಯಲ್ಲಿ ಸುಮಾರು 7 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಪಂಚಾಯಿತು ಸಮೀಪದಲ್ಲಿರುವ ತೋಡಿಗೆ ರಿಂಗು ಹಾಕಿಸಿ ಕಿರುಬಾವಿ ನಿರ್ಮಿಸಿ ಮೋಟಾರ್ನ ಸಹಾಯದಿಂದ ನೀರು ತೆಗೆಯಲು ಕ್ರಮ ಕೈಗೊಂಡಿತ್ತು. ಇದಕ್ಕಾಗಿ 80,000 ರೂಪಾಯಿ ವೆಚ್ಚದಲ್ಲಿ ಡೀಸೆಲ್ ಮೋಟಾರ್ ಸಹ ಖರೀದಿಸಲಾಯಿತು. ಆದರೆ ಇದೀಗ ಖಾಸಗಿ ವ್ಯಕ್ತಿಯ ಹಿತ್ತಿಲಿನಲ್ಲಿ ಸ್ವಂತ ಬಳಕೆಗೆ ಉಪಯೋಗವಾಗುತ್ತಿದೆ ಎಂದು ಸ್ಥಳೀಯರು KCN വാർത്ത ಜೊತೆ ಮಾತನಾಡುತ್ತಾ ಬೇಸರ ವ್ಯಕ್ತಪಡಿಸಿದ್ದಾರೆ. നാട്ടുകാരായ ഞങ്ങൾ പല പ്രാവശ്യം മുഖ്യമന്ത്രിക്കും അതുപോലെ ഉന്നത ഉദ്യോഗസ്ഥർക്കും
ഇതിന്റെ പരാതി കൊടുത്തിട്ടും ഒരു നടപടിയും ഇതുവരെ സ്വീകരിച്ചിട്ടില്ല. ഡിപ്പാർട്ട്മെന്റ് കഴിഞ്ഞ ദിവസങ്ങളിൽ ഇവിടെ വന്ന് അന്വേഷിച്ചിട്ട് റിപ്പോർട്ട് എടുത്ത് പോയിട്ടുണ്ട്. ഇതിന്റെ പല ഫണ്ടുകളും ദുരുപയോഗപ്പെടുത്തിയിട്ടാണ് ഇവിടെ ഈ 4 ടാങ്കുകളും നിർമ്മിച്ചത്. ಇದೇ ರೀತಿ ನೀರಿನ ಸೌಲಭ್ಯಕ್ಕಾಗಿ ಮಚ್ಚಂಪಾರೆ ಬಡಾಜೆ ಬಳಿ 1996-2001 ಅವಧಿಯಲ್ಲಿ ಸುಮಾರು 5 ಲಕ್ಷ ರೂಪಾಯಿ ವ್ಯಯಿಸಿ ಮಾಡಿದ ಟ್ಯಾಂಕಿ ವರ್ಕಾಡಿಯ 1ನೇ ವಾರ್ಡಿನಿಂದ 7ನೇ ವಾರ್ಡಿಗೆ ನೀರು ಸರಬರಾಜು ಮಾಡಲು ಗೇರುಕಟ್ಟೆಯಲ್ಲಿ ನಿರ್ಮಿಸಿದ ಟ್ಯಾಂಕಿ, ಹಾಗೆ 7ನೇ ವಾರ್ಡಿನಲ್ಲಿ HIM ಮದ್ರಸಾ ಬಳಿ ಜಲಪ್ರಾಧಿಕಾರ ಕಟ್ಟಿಸಿದ ಟ್ಯಾಂಕಿ ಹಾಗೂ ಪಂಪ್ ಶೆಡ್ ಮೂಲೆ ಗುಂಪಾಗಿದೆ ಎಂದು ಆರೋಪಿಸಿದ್ದಾರೆ. ಜನರ ತೆರಿಗೆ ಹಣದಿಂದ ಇಷ್ಟೆಲ್ಲ ಹಣ ವ್ಯಯಿಸಿ ಇಂತಹ ಜನಪರ ರೈತಪರ ಯೋಜನೆಗಳನ್ನು ಕೈಗೊಳ್ಳುವಾಗ ಆ ಯೋಜನೆ ನಿಜವಾಗಿಯೂ ಕಾರ್ಯರೂಪಕ್ಕೆ ಬರುತ್ತಿವೆಯೋ ಅಥವಾ ನಾಮಮಾತ್ರವಾಗಿ ಉಳಿಯುತ್ತಿವೆಯೋ ಅನ್ನುವುದರ ಬಗ್ಗೆ ಇನ್ನಾದರೂ ಸಂಬಂಧಿತ ಅಧಿಕಾರಿಗಳು ಕಿಂಚಿತ್ತಾದರೂ ಗಮನ ವಹಿಸಬೇಕೆಂಬುದು ಇಲ್ಲಿನ ಸ್ಥಳೀಯರ ಒತ್ತಾಯವಾಗಿದೆ. ಅಬ್ದುಲ್ ರೆಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಮುಂಡಿತಡ್ಕ ಹೊಳೆಯಲ್ಲಿ ನಾಪತ್ತೆಯಾಗಿದ್ದ ಉದ್ಯೋಗ ಖಾತ್ರಿ ಯೋಜನೆ ಕಾರ್ಮಿಕನ ಮೃತದೇಹ ಪತ್ತೆಯಾಗಿದೆ. ಸ್ಥಳೀಯ ಅಮೆತ್ತೋಡು ನಿವಾಸಿ 55 ವರ್ಷ ಪ್ರಾಯದ ಕೊರಗಪ್ಪ ಮೂಲ್ಯ ಮೃತರು. ಕಳೆದ ದಿನ ಸಂಜೆ ಬಾಡೂರಿಗೆ ಹೋಗಲೆಂದು ಮುಂಡಿತಡ್ಕ ಹೊಳೆ ದಾಟುತ್ತಿದ್ದಾಗ ನೀರು ಪಾಲಾಗಿದ್ದರು. ಕೊರಗಪ್ಪ ಮೂಲ್ಯರು ನೀರು ಪಾಲಾಗುವುದನ್ನು ಸಮೀಪದಲ್ಲಿದ್ದ ಮಹಿಳೆಯೋರ್ವರು ಕಂಡಿದ್ದು ತಕ್ಷಣ ಸ್ಥಳೀಯರಿಗೆ ತಿಳಿಸಿದ್ದಾರೆ. ತಕ್ಷಣ ಊರವರು ಶೋಧ ನಡೆಸಿದರೂ ಪತ್ತೆಯಾಗಲಿಲ್ಲ. ಸುದ್ದಿ ಅರಿತು ಅಗ್ನಿಶಾಮಕ ದಳ ಹಾಗೂ ಬದಿಯಡ್ಕ ಪೊಲೀಸರು ಊರವರ ಸಹಕಾರದೊಂದಿಗೆ ಗುರುವಾರ ರಾತ್ರಿ 9 ಗಂಟೆಯ ತನಕ ಹೆಚ್ಚಿನ ಮಟ್ಟದಲ್ಲಿ ಹುಡುಕಾಟ ನಡೆಸಿಯೂ ಪತ್ತೆ ಸಾಧ್ಯವಾಗಿಲ್ಲ. ಶುಕ್ರವಾರ ಬೆಳಿಗ್ಗೆ ಮತ್ತೆ ಶೋಧ ನಡೆಸಿದಾಗ ಇಚ್ಚಲಂಗೋಡು ಮಸೀದಿ ಬಳಿ ಮೃತದೇಹ ಕಂಡುಬಂದಿದೆ. ಮೃತದೇಹವನ್ನು ಮಹಜರಿಗಾಗಿ ಕಾಸರಗೋಡು ಸರ್ಕಾರಿ ಆಸ್ಪತ್ರೆಗೆ ಸಾಗಿಸಲಾಯಿತು. ಮೃತರು ಪತ್ನಿ ಲೀಲಾವತಿ, ಮಕ್ಕಳಾದ ಮನೋಜ್, ಶ್ಯಾಮಲಾ, ಕುಸುಮ, ಕಾವ್ಯ, ಕಾರ್ತಿಕ್ ರವರನ್ನು ಹೊಂದಿದ್ದಾರೆ. ನೂತನವಾಗಿ ನೇಮಕಗೊಂಡ ಜಿಲ್ಲಾ ಕಾಂಗ್ರೆಸ್ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ಜರುಗಿತು. ಶುಕ್ರವಾರ ಪೂರ್ವಾಹ್ನ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ನಡೆದ ಅತ್ಯಂತ ವರ್ಣರಂಜಿತ ಕಾರ್ಯಕ್ರಮದಲ್ಲಿ ಪಕ್ಷದ ಕಾರ್ಯಕರ್ತರು, ಅಭಿಮಾನಿಗಳ ಸಹಿತ ಅಪಾರ ಸಂಖ್ಯೆಯ ಮಂದಿ ನೆರೆದಿದ್ದರು. ಪದಗ್ರಹಣ ಸಮಾರಂಭವನ್ನು ರಾಜ್ಯ ಆರೋಗ್ಯ ಖಾತೆ ಸಚಿವ VS ಶಿವಕುಮಾರ್ ಉದ್ಘಾಟಿಸಿದರು. ಅವರು ಮಾತನಾಡಿ, ಪುನರ್ ಸಂಘಟನೆಯೊಂದಿಗೆ ಪಕ್ಷ ಕಾರ್ಯಕರ್ತರಲ್ಲಿ ಹೊಸ ಹುರುಪು ಬಂದಿದೆ. ಕ್ರಿಯಾಶೀಲ ಯುವ ಮುಂದಾಳುಗಳು ನಾಯಕತ್ವಕ್ಕೆ ಏರಿದ್ದು ತಳಮಟ್ಟದಿಂದಲೇ ಪಕ್ಷವನ್ನು ಸಂಘಟಿಸಬೇಕೆಂದು ಕರೆಯಿದ್ದರು. ಕೇಂದ್ರದಲ್ಲಿ ಅಧಿಕಾರದಲ್ಲಿರುವ ಬಿಜೆಪಿ ಸರ್ಕಾರವು ಇಡೀ ಪ್ರಜಾಪ್ರಭುತ್ವವನ್ನೇ ಧ್ವಂಸಗೊಳಿಸುತ್ತಿದೆ. ಇತ್ತ ಕೇರಳದಲ್ಲಿ ಸಿಪಿಎಂ ಪಕ್ಷವು ಹಿಂಸಾ ರಾಜಕೀಯ ನಿರತವಾಗಿದೆ. ಜನರು ಕಾಂಗ್ರೆಸ್ನತ್ತ ನಿರೀಕ್ಷೆ ನೆಟ್ಟಿದ್ದಾರೆ ಎಂದರು. ഈ ജില്ലയിലെ കോൺഗ്രസ് ഏറ്റവും ശക്തമായ രീതിയിൽ മുന്നോട്ട് പോകേണ്ടത് ഈ നമ്മുടെ കാലഘട്ടത്തിന്റെ ആവശ്യമാണ്. ബിജെപി പോലെയുള്ള രാഷ്ട്രീയ പ്രസ്ഥാനങ്ങൾക്കെതിരായി ശക്തമായ പ്രതിരോധങ്ങൾ കെട്ടിപ്പടുക്കുവാൻ കഴിയുന്നത് കോൺഗ്രസിനാണ്. മാർക്സിസ്റ്റ് കമ്മ്യൂണിസ്റ്റ് പാർട്ടി അവർ തകർച്ചയിൽ നിന്നും തകർച്ചയിലേക്ക് പോയിക്കൊണ്ടിരിക്കുന്നു. തെറ്റുകൾ മനസ്സിലാക്കാൻ കഴിയുന്നില്ല, കുറ്റങ്ങൾ മനസ്സിലാക്കാൻ കഴിയുന്നില്ല. തെരഞ്ഞെടുപ്പുകൾ പരാജയപ്പെടുമ്പോൾ വീണ്ടും വീണ്ടും തെറ്റുകൾ ആവർത്തിച്ചുകൊണ്ട് മുന്നോട്ട് പോകുന്ന രാഷ്ട്രീയ പ്രസ്ഥാനമായി കേരളത്തിലെ മാർക്സിസ്റ്റ് പാർട്ടി മാറുന്നു. യാതൊരു സംശയവും വേണ്ട. ഇങ്ങനെയാണ് CPM പോകുന്നു എങ്കിൽ അടുത്ത അസംബ്ലി തെരഞ്ഞെടുപ്പ് കഴിയുന്നതോടുകൂടി ബംഗാളിലെ കമ്മ്യൂണിസ്റ്റ് മാർക്സിസ്റ്റ് പാർട്ടിയുടെ സ്ഥിതിവിശേഷം കേരളത്തിലെ കമ്മ്യൂണിസ്റ്റ് പാർട്ടി ഉണ്ടാകും എന്നുള്ള കാര്യത്തിൽ സംശയമില്ല. ಡಿಸಿಸಿಐ ಅಧ್ಯಕ್ಷ CK ಶ್ರೀಧರನ್ ಅಧ್ಯಕ್ಷತೆ ವಹಿಸಿದರು. ಮಹಾತ್ಮ ಗಾಂಧಿಯ ಪ್ರತಿಮೆಗೆ ನಾಯಕರು ಪುಷ್ಪಾರ್ಚನೆ ನಡೆಸುವ ಮೂಲಕ ಕಾರ್ಯಕ್ರಮಕ್ಕೆ ನಾಂದಿಯಾಯಿತು. ಬಳಿಕ ಡಿಸಿಸಿಐ ಅಧ್ಯಕ್ಷ CK ಶ್ರೀಧರನ್ ಅವರು ನೂತನ ಪದಾಧಿಕಾರಿಗಳಿಗೆ ಪ್ರಮಾಣ ವಚನ ಬೋಧನೆಗೈದರು. ಕೆಪಿಸಿಸಿ ಉಪಾಧ್ಯಕ್ಷ MM ಹಸನ್ ಅವರು ಶಾಲು ಹೊದಿಸಿ ಪದಾಧಿಕಾರಿಗಳನ್ನು ಅಭಿನಂದಿಸಿದರು. ನಾಯಕರಾದ ನಯ್ಯಾಟಿಂಗರ ಸನಲ್, KP ಕುഞ്ഞിಕಣ್ಣನ್, K ನೀಲಕಂಠನ್, P ಗಂಗಾಧರ ನಾಯರ್, MC ಜೋಸ್, P ಅಶ್ರಫ್ ಅಲಿ, PG ದೇವ್ ಮೊದಲಾದವರು ಮಾತನಾಡಿದರು. 29 ಮಂದಿ ಪದಾಧಿಕಾರಿಗಳನ್ನೊಳಗೊಂಡ ಡಿಸಿಸಿ ಸಮಿತಿಗೆ ಕೆಪಿಸಿಸಿ ಅಧ್ಯಕ್ಷ VM ಸುಧೀರನ್ ಅಂಗೀಕಾರ ನೀಡಿದ್ದರು. ಈ ಹಿಂದೆ ಡಿಸಿಸಿಗೆ 22 ಮಂದಿ ಪದಾಧಿಕಾರಿಗಳು ಮಾತ್ರವಿದ್ದರು. ಡಿಸಿಸಿಐ ಅಧ್ಯಕ್ಷರಾಗಿ CK ಶ್ರೀಧರನ್ ಮುಂದುವರಿಯಲಿದ್ದಾರೆ.
ಮಧೂರು ಮಿತ್ರ ಕಲಾ ವೃಂದದ ಆಶ್ರಯದಲ್ಲಿ 29ನೇ ವರ್ಷದ ಅಂತಾರಾಜ್ಯ ಮಟ್ಟದ ಮುಕ್ತ ಚದುರಂಗ ಪಂದ್ಯಾಟ ಆಯೋಜಿಸಲಾಗಿದೆ. ಈ ತಿಂಗಳ 8ರಂದು ಪೂರ್ವಾಹ್ನ 9:30ರಿಂದ ಮಧೂರ್ನ ಮಧುವಾಹಿನಿ ಕಾಂಪ್ಲೆಕ್ಸ್ನಲ್ಲಿ ಜೂನಿಯರ್ ಸೀನಿಯರ್ ವಿಭಾಗಗಳಲ್ಲಿ ಪಂದ್ಯಾಟ ನಡೆಯಲಿದೆ. ವಿಜೇತರಿಗೆ ನಗದು ಬಹುಮಾನ ಹಾಗೂ ಶಾಶ್ವತ ಫಲಕ ನೀಡಲಾಗುವುದು. ಆಸಕ್ತರು ಅಂದು ಪೂರ್ವಾಹ್ನ 9 ಗಂಟೆಯ ಮುಂಚಿತವಾಗಿ ತಲುಪಿ ಹೆಸರು ನೋಂದಾಯಿಸಲು ಕೋರಲಾಗಿದೆ. ವಿವಿಧ ಬೇಡಿಕೆ ಮುಂದಿರಿಸಿ ರಾಜ್ಯ ಸೇವಾ ಪಿಂಚಣಿದಾರರ ಜಿಲ್ಲಾ ಸಮಿತಿ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿ ಕಚೇರಿಗೆ ಮಾರ್ಚ್ ಧರಣಿ ಹಮ್ಮಿಕೊಳ್ಳಲಾಗಿದೆ. ಇದೇ ಸೋಮವಾರ ಬೆಳಿಗ್ಗೆ ಪ್ರತಿಭಟನೆ ನಡೆಯಲಿದೆ. ಧರಣಿಯನ್ನು ಶಾಸಕ ಎನ್.ಎನ್. ಎಲ್ಲಿಕುನ್ನು ಉದ್ಘಾಟಿಸಲಿರುವರು. ಕಾಸರಗೋಡು ಸರ್ಕಾರಿ ತಾಲೂಕು ಆಯುರ್ವೇದ ಆಸ್ಪತ್ರೆ ಹಾಗೆ ಜನಪ್ರದವಾಗುತ್ತಿದೆ. 30 ಮಂದಿಗೆ ದಾಖಲಾಗಿ ಚಿಕಿತ್ಸೆ ಹೊಂದಬಹುದಾದ ಸೌಕರ್ಯವು ಸದ್ರಿ ಆಸ್ಪತ್ರೆಯಲ್ಲಿ ಕಲ್ಪಿಸಲಾಗಿದೆ. ಆಸ್ಪತ್ರೆ ಮೇಲ್ದರ್ಜೆಗೇರಿಸುವಿಕೆಯ ಅಧಿಕೃತ ಘೋಷಣೆಯನ್ನು ಶುಕ್ರವಾರ ಪೂರ್ವಾಹ್ನ ರಾಜ್ಯ ಆರೋಗ್ಯ ಸಚಿವ ವಿ.ಎಸ್. ಶಿವಕುಮಾರ್ ಹೊರಡಿಸಿದ್ದಾರೆ. ಅಣಂಗೂರಿನಲ್ಲಿರುವ ಆಸ್ಪತ್ರೆ ಆವರಣದಲ್ಲಿ ಜರುಗಿದ ವರ್ಣರಂಜಿತ ಸಮಾರಂಭದಲ್ಲಿ ಸಚಿವರು ಉದ್ಘಾಟನೆ ನೆರವೇರಿಸಿದರು. ಬಳಿಕ ಮಾತನಾಡಿದ ಅವರು, ಕಾಸರಗೋಡು ವೈದ್ಯಕೀಯ ಕಾಲೇಜು ನಿರ್ಮಾಣವನ್ನು 1 ತಿಂಗಳಿನಲ್ಲಿ ಆರಂಭಿಸುವುದಾಗಿ ಘೋಷಿಸಿದರು. ಹೆಣ್ಮಕಜೆ ಪಂಚಾಯತಿನ ಉಕ್ಕಿನಡ್ಕದಲ್ಲಿ ಶೀಘ್ರದಲ್ಲೇ ವೈದ್ಯಕೀಯ ಕಾಲೇಜು ಸಾಕಾರವಾಗಲಿದೆ. ಇದಕ್ಕಾಗಿ ಪ್ರಥಮ ಹಂತದಲ್ಲಿ ನಬಾರ್ಡ್ನಿಂದ 57 ಕೋಟಿ ರೂಪಾಯಿ ಹಾಗೂ ಕಾಸರಗೋಡು ಅಭಿವೃದ್ಧಿ ಪ್ಯಾಕೇಜಿನಲ್ಲಿ ಒಳಪಡಿಸಿ 25 ಕೋಟಿ ರೂಪಾಯಿಗಳನ್ನು ಮಂಜೂರು ಮಾಡಲಾಗಿದೆ. ಒಟ್ಟು 766 ಕೋಟಿ ರೂಪಾಯಿ ವೆಚ್ಚದಲ್ಲಿ ವೈದ್ಯಕೀಯ ಕಾಲೇಜು ಸ್ಥಾಪನೆಯಾಗಲಿದೆ ಎಂದರು. കാസർഗോഡ് ജില്ലയിലെ മെഡിക്കൽ കോളേജിന്റെ പ്രവർത്തനം 266 കോടി രൂപയുടെ പ്രോജക്റ്റാണ് കാസർഗോഡ് മെഡിക്കൽ കോളേജിനുള്ളത്. 57 കോടി രൂപ നബാർഡ് അനുവദിച്ചിട്ടുണ്ട് എന്ന കാര്യം ഞാൻ അറിയിക്കുന്നു. ടെൻഡർ നടപടികൾ പൂർത്തീകരിച്ചു കഴിഞ്ഞു. ടെൻഡർ എക്സസ് ആയതുകൊണ്ട് ചീഫ് സെക്രട്ടറിയുടെ കമ്മിറ്റി പരിശോധിച്ചുകൊണ്ടിരിക്കുന്നു. പരിശോധിച്ച് അതിലേക്ക് വേണ്ട തീരുമാനമെടുത്താൽ 1 മാസത്തിനുള്ളിൽ അതിന്റെ നിർമ്മാണ പ്രവർത്തനങ്ങൾ ആരംഭിക്കാൻ കഴിയും എന്ന കാര്യം കൂടെ ഞാൻ നിങ്ങളെ അറിയിക്കുകയാണ്. അതോടൊപ്പം തന്നെ കാസർഗോഡ് പാക്കേജിൽ നിന്നും 25 കോടി രൂപ മെഡിക്കൽ കോളേജിന് വേണ്ടി അനുവദിച്ച് ആരോഗ്യ വകുപ്പിന് ലഭ്യമായിട്ടുണ്ട്. അതുകൊണ്ട് സാമ്പത്തികം കാസർഗോഡ് മെഡിക്കൽ കോളേജ് ആരംഭിക്കുന്നതിലേക്കും നിർമ്മാണ പ്രവർത്തനങ്ങൾ ആരംഭിക്കുന്നതിലേക്കും പൂർത്തീകരിക്കുന്നതിലേക്കും വേണ്ടി നമുക്കൊരു ബുദ്ധിമുട്ടുണ്ടാകില്ല. ಕಾಸರಗೋಡಿನಲ್ಲಿ ಆಯುಷ್ ಯೋಜನೆಯಲ್ಲಿ ಒಳಪಡಿಸಿ ಶೀಘ್ರದಲ್ಲೇ ಹಾಲಿಸ್ಟಿಕ್ ಕೇಂದ್ರ ಆರಂಭಿಸಲಾಗುವುದು. ಆಯುರ್ವೇದ, ಯೋಗ, ಯುನಾನಿ, ಸಿದ್ಧ ಎಂಬಿ ಚಿಕಿತ್ಸಾ ರೀತಿಗಳನ್ನು ಸಮನ್ವಯಿಸಿ ಈ ಯೋಜನೆ ಮೂಲಕ ರೋಗ ತಡೆ ಚಿಕಿತ್ಸೆ ನಡೆಸಲು ತೀರ್ಮಾನಿಸಲಾಗಿದೆ ಎಂದು ಹೇಳಿದರು. നമ്മുടെ കാസർഗോഡ് ജില്ലയിൽ ഒരു ആയുഷ് യോഗ വെൽനസ് സെന്റർ ആരംഭിക്കുന്നതിന് ഞാൻ ഡിപ്പാർട്ട്മെന്റ് തീരുമാനമെടുത്തിട്ടുണ്ട്. അതിന്റെ പ്രവർത്തനങ്ങൾ ഉടൻ തന്നെ ആരംഭിക്കുന്നതാണ്. അതോടൊപ്പം തന്നെ ഒരു ആയുഷ് ഹോളിസ്റ്റിക് സെന്റർ കാസർഗോഡ് ജില്ലയിൽ ആരംഭിക്കുകയാണ്. ഹോളിസ്റ്റിക് സെന്റർ എന്ന് പറയുമ്പോൾ ഒരു ആശുപത്രിക്ക് അകത്ത് തന്നെ, ഒരു കെട്ടിടത്തിനകത്ത് തന്നെ ആയുർവേദം, ഹോമിയോ, പ്രകൃതി ചികിത്സ, യുനാനി അടങ്ങിയിട്ടുള്ള എല്ലാ സംവിധാനങ്ങളും ചികിത്സയുമുള്ള ഒരു ഹോളിസ്റ്റിക് സെന്റർ അത് കാസർഗോഡ് ജില്ലയിൽ ആരംഭിക്കുന്നതിന് ആയുഷ് ഡിപ്പാർട്ട്മെന്റിന്റെ പ്രവർത്തനത്തോടൊപ്പം അത് ഉദ്ഘാടനത്തോടൊപ്പം നമ്മൾ തീരുമാനിച്ചിട്ടുണ്ട്. ആ കാര്യം ഞാൻ അറിയിക്കുകയാണ്. ಕಾರ್ಯಕ್ರಮದಲ್ಲಿ ಶಾಸಕ ಎನ್.ಎನ್. ಎಲ್ಲಿಕುನ್ನು ಅಧ್ಯಕ್ಷತೆ ವಹಿಸಿದರು. ಉದುಮ ಶಾಸಕ ಕೆ. ಕುഞ്ഞിರಾಮನ್, ಜಿಲ್ಲಾಧಿಕಾರಿ ಪಿ.ಎಸ್. ಮೊಹಮ್ಮದ್ ಸಗೀರ್, ನಗರಸಭೆ ಉಪಾಧ್ಯಕ್ಷೆ ತಾಹಿರಾ ಸತ್ತಾರ್, ಅಭಿವೃದ್ಧಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಅಬ್ಬಾಸ್ ಬೀಗಂ, ಅಬ್ದುಲ್ ರಹಮಾನ್ ಕುഞ്ഞി, ಎ. ಅಬ್ದುಲ್ ರಹಮಾನ್, ವಿವಿಧ ಪಕ್ಷ ಮುಖಂಡರು ಮೊದಲಾದವರು ಮಾತನಾಡಿದರು. ನಗರ ಸಭಾಪತಿ ಟಿ.ಎ. ಅಬ್ದುಲ್ಲಾ ಸ್ವಾಗತಿಸಿದರು. ಸ್ಥಳೀಯಾಡಳಿತ ಚುನಾವಣೆಗೆ ಸಿದ್ಧಪಡಿಸಲಾಗಿರುವ ಮತಯಂತ್ರಗಳ ಪರಿಶೀಲನೆ ಕಳೆದ ದಿನ ಆರಂಭಗೊಂಡಿದೆ. ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ವಿಶೇಷವಾಗಿ ಸಜ್ಜುಗೊಳಿಸಲಾದ ಕೊಠಡಿಯಲ್ಲಿ ತಪಾಸಣೆ ನಡೆಸಲಾಗುವುದು. ಮತಯಂತ್ರಗಳನ್ನು ಹೈದರಾಬಾದ್ನ ಎಲೆಕ್ಟ್ರಾನಿಕ್ಸ್ ಕಾರ್ಪೊರೇಷನ್ ಎಂಬ ಸಂಸ್ಥೆಯಿಂದ ತಯಾರಿಸಲಾಗಿದೆ. ಯಂತ್ರ ತಪಾಸಣೆಗಾಗಿ ಹೈದರಾಬಾದಿನಿಂದ 5 ತಜ್ಞ ಇಂಜಿನಿಯರ್ಗಳು ಆಗಮಿಸಿದ್ದಾರೆ. ಇವರು ಜಿಲ್ಲಾಧಿಕಾರಿ, ಪಂಚಾಯತ್ ಸಹ ನಿರ್ದೇಶಕ ಹಾಗೂ ರಾಜಕೀಯ ಪ್ರತಿನಿಧಿಗಳ ಸಮಕ್ಷಮದಲ್ಲಿ ತಪಾಸಣೆ ನಡೆಸಲಿರುವರು. ಒಟ್ಟು 6800 ಯಂತ್ರಗಳನ್ನು ಜಿಲ್ಲೆಯಲ್ಲಿ ಪರಿಶೀಲನೆಗೊಳಪಡಿಸಲಾಗುವುದು. ದೇಶದಲ್ಲೇ ಮೊದಲ ಬಾರಿಗೆ ಮಲ್ಟಿಪೋಸ್ಟ್ ಎಲೆಕ್ಟ್ರಾನಿಕ್ಸ್ ಮತಯಂತ್ರಗಳನ್ನು ಸದ್ರಿ ಸ್ಥಳೀಯಾಡಳಿತ ಚುನಾವಣೆಗೆ ಬಳಸಲಾಗುವುದು. ಬಿಗಿ ಪೊಲೀಸ್ ಪಹರೆಯಲ್ಲಿ ನಡೆಯುವ ಯಂತ್ರ ಪರಿಶೀಲನೆಗೆ ಆಗಮಿಸುವವರಿಗೆ ವಿಶೇಷ ಗುರುತು ಚೀಟು ಕಲ್ಪಿಸಲಾಗಿದೆ. ಈ ತಿಂಗಳ 15ರ ತನಕ ತಪಾಸಣಾ ಕಾರ್ಯ ನಡೆಯಲಿದೆ. ಕೇರಳ ಪ್ರಾಂತೀಯ ಕನ್ನಡ ಮಾಧ್ಯಮ ಅಧ್ಯಾಪಕರ ಕುಂಬಳೆ ಉಪಜಿಲ್ಲಾ ಘಟಕದ ಮಹಾಸಭೆ ಶನಿವಾರ ನಡೆಯಲಿದೆ. ಬೆಳಿಗ್ಗೆ 10 ಗಂಟೆಗೆ ಭರಡಾಲದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸಭೆ ಜರುಗಲಿದೆ. ಕಾರ್ಯಕ್ರಮವನ್ನು ನಿವೃತ್ತ ಪ್ರಾಂಶುಪಾಲ ಡಾಕ್ಟರ್ ಬಿ.ಸಿ. ಗೋಪಾಲಕೃಷ್ಣ ಭಟ್ ಉದ್ಘಾಟಿಸಲಿರುವರು. ಮೊಬೈಲ್ ಸಂದೇಶ, ಇಮೇಲ್ ಮೂಲಕ ಬಹುಮಾನ ಉದ್ಯೋಗದ ಆಮಿಷ ಒಡ್ಡಿ ಹಣ ಲಪಾಟಾಯಿಸುವ ಜಾಲ ವ್ಯಾಪಕವಾಗಿದ್ದು ಜಾಗೃತವಾಗಿರಬೇಕೆಂದು ರಾಜ್ಯ ಪೊಲೀಸ್ ಮಹಾನಿರ್ದೇಶಕ ಟಿ.ಪಿ. ಸೆನ್ಕುಮಾರ್ ತಿಳಿಸಿದ್ದಾರೆ. ಹಣದ ಅಥವಾ ಉದ್ಯೋಗದ ಆಸೆಗೆ ಬಿದ್ದು ಹಲವು ಮಂದಿ ಹಣ ಕಳೆದುಕೊಂಡಿದ್ದು ಎಚ್ಚರಿಕೆಯಿಂದ ಇರುವಂತೆ ಸೂಚಿಸಿದ್ದಾರೆ.
ಇತ್ತೀಚೆಗೆ ಸಾಮಾಜಿಕ ತಾಣದಲ್ಲಿ ಆನ್ಲೈನ್ ಚಾಟಿಂಗ್ ಮೂಲಕ SMS ಇಮೇಲ್ ಸಂದೇಶದ ಮೂಲಕ ಆಮಿಷಗಳನ್ನೊಡ್ಡಿ ಜನರನ್ನು ಬಲೆಗೆ ಕೆಡವಿ ಹಣ ಅಪಹರಣ ಮಾಡುವ ಪ್ರಕ್ರಿಯೆ ಹೆಚ್ಚಾಗಿದೆ. ಇದಕ್ಕಾಗಿ ವಂಚಕರು ಬಹುಮಾನ, ಉದ್ಯೋಗ ಅಥವಾ ಹೆಣ್ಣಿನ ಆಮಿಷ ಒಡ್ಡುತ್ತಾರೆ. ಇಂತಹ ಜಾಲಗಳಿಗೆ ಶಿಕ್ಷಿತರು ಬೀಳುತ್ತಿದ್ದು ಆತಂಕಕ್ಕೀಡು ಮಾಡಿದೆ ಎಂದು ಪೊಲೀಸ್ ಮಹಾನಿರ್ದೇಶಕರು ತಿಳಿಸಿದ್ದಾರೆ. ಈ ರೀತಿಯ ಈ SMS ಇಮೇಲ್ ಸಂದೇಶಗಳಿಗೆ ಉತ್ತರ ನೀಡಬಾರದು. ಜತೆಗೆ ಅಪರಿಚಿತ ವ್ಯಕ್ತಿಯೊಂದಿಗಿನ ಚಾಟಿಂಗ್ ವೇಳೆ ಖಾಸಗಿ ಮಾಹಿತಿಗಳನ್ನು ಹಂಚಿಕೊಳ್ಳಬಾರದು ಎಂದು ಎಚ್ಚರಿಕೆ ನೀಡಲಾಯಿತು. ನಿವೃತ್ತ ಸಬ್ ರಿಜಿಸ್ಟ್ರಾರ್ ಅಡ್ಕತ್ಬೈಲ್ ನಿವಾಸಿ ಬಿ ಶೇಖ್ ಹಸನ್ ನಿಧನರಾದರು. 87 ವರ್ಷ ಪ್ರಾಯವಾಗಿತ್ತು. ಇವರು ಕಾಸರಗೋಡು ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ಹಲವು ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದರು. ಮೃತರು ಪತ್ನಿ ವೈದಾ ಹಸನ್ ಹಾಗೂ 2 ಮಕ್ಕಳನ್ನು ಹೊಂದಿದ್ದಾರೆ. ಕೊನೆಗೆ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ದುರಂತ ಮುಕ್ತವಾಗದೆ ಜಿಲ್ಲೆ, ರಕ್ತಕೋಡಿ ಹರಿದು ಹೆದ್ದಾರಿ, ಚೆರುವತ್ತೂರು ಕಾರ್ಯಂಗೋಡು ಬಳಿ ಬಸ್ಸು ಕಂದಕಕ್ಕುರುಳಿ 30 ಜಖಂ. ತಳಮಟ್ಟದಿಂದ ಪಕ್ಷ ಬಲಪಡಿಕೆಗೆ ಕರೆ, ಜಿಲ್ಲಾ ಕಾಂಗ್ರೆಸ್ ಪದಾಧಿಕಾರಿಗಳ ಪದಗ್ರಹಣ. ಉಕ್ಕಿನಡ್ಕ ವೈದ್ಯಕೀಯ ಕಾಲೇಜು ನಿರ್ಮಾಣ 1 ತಿಂಗಳಲ್ಲಿ ಆರಂಭವೆಂದು ಸಚಿವ ಶಿವಕುಮಾರ್. ಆಯುರ್ವೇದ ಆಸ್ಪತ್ರೆ ವಿಸ್ತರಣೆ ಘೋಷಣೆ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಪ್ರಸಾರದೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.